ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಹಾಕೋಕ್ಕೆ ಇಷ್ಟ ಇಲ್ಲ, ಹಾಗೆ ನಿಮಗೆ ಕ್ರೋಶ ಕೂಡ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಕುಚ್ಚು ಹಾಕಿದರೆ ಮುದ್ದೆ ಆಗುತ್ತೆ ಅಂತ ಕೆಲವೊಬ್ಬರು ಕುಚ್ಚುಗಳನ್ನೇ ಹಾಕೋದಿಲ್ಲ. ಅದು ಅಂಥವ್ರಿಗೆ ಈ ಡಿಸೈನ್ ಪರ್ಫೆಕ್ಟಾಗಿ ಮಾಡಿಸ್ದಾಗೆ ಇದೆ. ಯಾವ ಥರ ಅಂತ ನೋಡೋಣ. ಮೊದಲು ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಒಂದು 4 ಎಳೆ ಕಾಟನ್ ಥ್ರೆಡ್ಡನ್ನು ನೀವು ಈ ಥರ ಒಂದು ನಾರ್ಮಲ್ ಸೂಜಿಗೆ ಪೋಣಿಸಿಟ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಮೊದಲೇ ಮಾರ್ಕನ್ನು ಮಾಡ್ಕೋಬೋದು, ಬೇಡ ಅಂದರೆ ಬೆರಳಿನ ಡಿಸ್ಟೆನ್ಸಿಂದ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಬೆರಳಿನ ಡಿಸ್ಟೆನ್ಸಿಂದ ಮಾಡಿ ತೋರಿಸ್ತೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಸೀರೆಗೆ ನೀಡಲನ್ನು ಚುಚ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು. ಈ ಥರ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಪರ್ಲ್ ಬೀಡನ್ನು ಹಾಕ್ತಾ ಇದ್ದೀನಿ. ಕ್ರೀಮ್ ಕಲರ್ ಇದೆ, ನೀವು ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಕೂಡ ಪರ್ಲ್ಗಳನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಈ ಥರದ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಇವಾಗ ಹಾಕ್ತಾ ಇದ್ದೀನಲ್ಲ, ಈ ಥರದ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದು ವೈಟ್ ಪರ್ಲನ್ನು ಹಾಕ್ತಾ ಇದ್ದೀನಿ. ಇದೇ ಬೀಡನ್ನು ಇವಾಗ ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ, ಅಪೋಸಿಟ್ ಆಗಿ ಬರಬೇಕು. ಈ ಥರ ಮೊದಲು 4 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ಇವಾಗ ಈ ಮೇಲ್ಗಡೆ ಇದೆಯಲ್ಲ ಬೀಡು, ಇದರಿಂದ ಸ್ವಲ್ಪ ಬಟ್ಟೆಗೂ ಕೂಡ ಟಚ್ ಮಾಡಿಕೊಂಡು ಸೂಜಿಯನ್ನು ಮೇಲ್ಗಡೆ ತಗೊಂಡೋಗ್ಬೇಕು. ಸ್ವಲ್ಪ ಬಟ್ಟೆಯಲ್ಲಿ ತಗೊಳ್ಳಿ, ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಈ ಬೀಡು ಮತ್ತು ಈ ಬೀಡು, ಈ 2 ಬೀಡಿಂದನೂ ಹೊರಗಡೆ ತಗೊಂಡು ಬನ್ನಿ. ಇವಾಗ ನಾನು ಇದಕ್ಕೆ 3 mm ಇರುವಂತಹ ಈ ಥರ ಗೋಲ್ಡ್ ರೌಂಡ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಈ ರೌಂಡ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6 ಬೀಡ್ಗಳನ್ನು ಪೋಣಿಸ್ಕೊಂಡು ನೋಡ್ಕೊಳ್ಳೋಣ ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತ. ಕರೆಕ್ಟಾಗಿ ಬರುತ್ತೆ. ಚಿಕ್ಕದಾಗಿದ್ದರೆ ಒಂದು 8 ಬೀಡ್ಗಳನ್ನು ತಗೊಳ್ಳಿ. ಈಗ ಈ ಬೀಡು ಮತ್ತು ಮೇಲ್ಗಡೆ ಇರುವಂತಹ ಬೀಡಿಂದ ನೀಡಲನ್ನು ಈ ಥರ ಮೇಲ್ಗಡೆ ತಗೊಂಡೋಗ್ಬೇಕು. ನೋಡಿ, ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನೆಕ್ಸ್ಟ್ ಇದನ್ನು ಲಾಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಮತ್ತೆ ಈ ಥರ ಮೇಲ್ ತಗೊಂಡು ಬನ್ನಿ. ಇಲ್ಲಿಂದಾನೇ ನಮಗೆ ಗ್ಯಾಪ್ ಎಷ್ಟು ಬೇಕೋ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಲಾಕನ್ನು ಮಾಡ್ಕೋತಿದ್ದೀನಿ. ಈ ಥರ ಅಳತೆನ ತಗೊತಾ ಇದ್ದೀನಿ. ಅಂದರೆ ಒಂದಾದಮೇಲೆ ಎಷ್ಟು ಬೇಕೋ ಅಷ್ಟು ಈ ಥರ ತಂದು ಮತ್ತೆ ಇವಾಗ ನಾನು ಇದಕ್ಕೆ ಒಂದು ಪರ್ಲ್ ಬೀಡನ್ನು ಹಾಕ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ನೀವು ಬ್ಲೌಸ್ ಸ್ಲೀವ್ಸ್ಗಳಿಗೆ ಕೂಡ ನೀವು ಹಾಕ್ಕೋಬೋದು. ಆಲ್ರೆಡಿ ನಾನು ನನ್ನ ಇನ್ನೊಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ಚಾನಲನ್ನು ಚೆಕ್ ಮಾಡಿ. ಈ ಥರ ಒಂದು ಬೀಡನ್ನು ಹಾಕಿದ ಮೇಲೆ ನೆಕ್ಸ್ಟ್ ಇವಾಗ ಈ ಬೀಡನ್ನು ಹಾಕ್ತೀನಿ. ಈ ಬೀಡ್ ಕೂಡ ಅಷ್ಟೇ ಕಲರ್ಸ್ ಸಿಗುತ್ತೆ ಇದರಲ್ಲಿ. ಸೀರೆ ಅಥವಾ ಬ್ಲೌಸ್ ಕಲರ್ ಕಾಂಬಿನೇಷನ್ಗಳನ್ನು ನೋಡಿಕೊಂಡು ನೀವು ತಗೊಂಡು ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಎಲ್ಲ ಬೀಡ್ಗಳನ್ನು ಹಾಕಿದ ಮೇಲೆ ಇವಾಗ ಈ ಬೀಡಿಂದ ಮೇಲ್ಗಡೆ ಸ್ವಲ್ಪ ಈ ಥರ ಚುಚ್ಕೊಂಡು, ಬಟ್ಟೆ ಒಳಗಡೆ ಚುಚ್ಕೊಂಡು ಈ ಥರ ಎಳ್ಕೊಳ್ಳಿ. ನೋಡಿ, ಇಷ್ಟು ಬರಲಿ. ಇವಾಗ ಈ ಬೀಡು ಮತ್ತು ಈ ಬೀಡಿಂದ ಈ ಥರ ಕೆಳಗಡೆ ತರ್ತೀನಿ. ಮತ್ತು ಇವಾಗ ಈ 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಇದನ್ನು ಜಾಸ್ತಿ ಕ್ರೋಶ ವರ್ಕ್ ಹಾಕುವಾಗ ಆರ್ಚ್ಗಳಿಗೆ ಬಳಸ್ತೀವಲ್ಲ, ಈ ಬೀಡ್ಗಳನ್ನು ತೊಗೊಂಡಿದ್ದೀನಿ. ಇದನ್ನು 6 ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕಿದ ಮೇಲೆ ಇಲ್ಲಿ ಈ 2 ಬೀಡಿಂದ ಮೇಲ್ಗಡೆ ತಗೊಂಡೋಗಿ. ಇವಾಗ ಇದನ್ನು ಒಂದು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಮೇಲ್ಗಡೆ ತಂದು ಇಲ್ಲಿಂದಾನೇ ಬೆರಳಿನ ಡಿಸ್ಟೆನ್ಸ್ ತಗೊಂಡು ನೆಕ್ಸ್ಟ್ ಮತ್ತೆ ನಮಗೆ ಎಷ್ಟು ಗ್ಯಾಪ್ಗೆ ಬೇಕೋ ಅಷ್ಟು ಗ್ಯಾಪ್ಗೆ ನೀವು ಮೊದಲೇ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ನಾನು ಇನ್ನೊಂದು ಸ್ವಲ್ಪ ದೂರದವರೆಗೂ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ.
ಓಕೆ ಫ್ರೆಂಡ್ಸ್, ನೋಡಿ ಒಂದು 5 ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕುಚ್ಚು ಬೇಡ ಹಾಗೆ ಕ್ರೋಶಾ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.